ಹೆಲೋ ಎವ್ರಿವನ್, ಇದು ನನ್ನ ರೂಮ್. ಈವ್ನಿಂಗ್ ಬಂದು ನೋಡಬೇಕಾದ್ರೆ ಬಟ್ಟೆಗಳೆಲ್ಲ ಹಾಗೆ ಹರಡಿತ್ತು. ಬೆಳಿಗ್ಗೆ ಲೇಟ್ ಆಯಿತು ಅಂತ ಬಟ್ಟೆಗಳನ್ನು ಹಾಗೆ ಎಸ್ಬಿಟ್ಟು ಹೋಗಿದ್ದೆ. ನೋಡಿ, ಇದು ನಮ್ಮ ರೂಮ್. ಇದು 3 ಶೇರಿಂಗ್ ರೂಮ್ ಆಗಿರೋದ್ರಿಂದ ಇದರ ಪಕ್ಕದಲ್ಲಿ ಇನ್ನೊಂದು ರೂಮ್ ಇದೆ. ನೀವೇ ನೋಡ್ಬೋದು ಬೆಡ್ಗಳನ್ನೆಲ್ಲ ಹೇಗೆ ನೀಟಾಗಿ ಜೋಡಿಸಿದ್ದಾರೆ ಅಂತ ಅಂದ್ಬಿಟ್ಟು. ಇದು ನನ್ನ ಬೆಡ್ ನೋಡಿ ಹೇಗೆ ನೀಟಾಗಿ ಇಟ್ಕೊಂಡಿದ್ದೀನಿ ಅಂತ. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದರೆ ಅಂತೂ ಫಿಶ್ ಫ್ರೈ, ಫಿಶ್ ಮಸಾಲ, ಚಿಕನ್ ಫ್ರೈ, ಚಿಕನ್ ಮಸಾಲ ಈ ರೀತಿ ವೀಡಿಯೋಸ್ಗಳೇ ಬರ್ತಿತ್ತು. ನನಗಂತೂ ಫಿಶ್ ನೋಡಿ ತುಂಬಾ ಆಸೆ ಆಯಿತು. ಎಷ್ಟಾದರೂ ಮಂಗಳೂರಿನವರಿಗೆ ಬೆಂಗಳೂರು ಬಂದಮೇಲೆ ಮೀನು ಆಸೆ ಆಗೋದು ಖಂಡಿತ ಬಿಡಿ. ಬೆಂಗಳೂರಲ್ಲಿರೋ ಎಷ್ಟೋ ಜನ ಮಂಗಳೂರಿನವರು ಮೀನನ್ನಂತೂ ತುಂಬಾ ಮಿಸ್ ಮಾಡ್ಕೋತಿರ್ತಾರೆ. ನನಗಂತೂ ಕ್ರೇವಿಂಗ್ಸ್ ತುಂಬಾ ಜಾಸ್ತಿಯಾಗಿ ನನ್ನ ರೂಮ್ಮೇಟ್ ಹತ್ರ ಹೇಳಿ ಪಕ್ಕದಲ್ಲಿರೋ ಮಂಡ್ಯ ರೆಸ್ಟೋರೆಂಟಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಇಬ್ಬರು ಸೇರಿ ಮಂಡ್ಯ ರೆಸ್ಟೋರೆಂಟ್ ಕಡೆ ಹೊರಟ್ವಿ. ನಾವಿಬ್ಬರು ರೋಡ್ ಕ್ರಾಸ್ ಮಾಡಿ ಬಂದಿದ್ದೆ BTM ಲೇಔಟಲ್ಲಿರುವ ಹೋಟೆಲ್ ಮಂಡ್ಯಗೆ. ಈ ಹೋಟೆಲ್ ಅಂತೂ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು ಹಾಗೂ ಆ್ಯಂಬಿಯನ್ಸ್ ಕೂಡ ನನಗಂತೂ ತುಂಬಾ ಇಷ್ಟ ಆಯಿತು. ಇಲ್ಲಿ ನಿಮಗೆ ಚಿಕನ್, ಮಟನ್ ಹಾಗೂ ಎಲ್ಲ ರೀತಿಯ ವೆರೈಟಿ ಐಟಮ್ಸ್ಗಳು ಸಿಗುತ್ತೆ. ನಾನು ಅಲ್ಲಿಂದ ಬರಬೇಕಾದ್ರೆ ತಗೊಂಡ್ಬಂದಿದ್ದು ಚಿಕನ್ ಬಿರಿಯಾನಿ ರೈಸ್ ಮತ್ತು ಚಿಕನ್ ಕಬಾಬ್. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಆಫ್ಟರ್ ಲಾಂಗ್ ಟೈಮ್ ಮಂಗಳೂರು ದೊಣ್ಣೆ ಬಿರಿಯಾನಿ ರುಚಿ ನನಗೆ ಹೋಟೆಲ್ ಮಂಡ್ಯನಲ್ಲಿ ಸಿಕ್ತು. ಒಂದೊಳ್ಳೆ ಊಟ ನಿಮಗೆ ಅಫೋರ್ಡೆಬಲ್ ಪ್ರೈಸಲ್ಲಿ ಸಿಗಬೇಕು ಅಂದರೆ BTM ಲೇಔಟಲ್ಲಿರುವ ಹೋಟೆಲ್ ಮಂಡ್ಯಗೆ ಭೇಟಿ ನೀಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.